ಇನ್ನು 5 ರಾಜ್ಯಗಳ ಚುನಾವಣೆ ಮುಕ್ತಾಯದ ಬೆನ್ನಲ್ಲೇ ಮತ್ತೆ ಈಗ SIR ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಅಂದರೆ 3ನೇ ಹಂತದ SIR ಪ್ರಕ್ರಿಯೆಗೆ ಚುನಾವಣಾ ಆಯೋಗ ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ, ಆದೇಶ ಕೂಡ ನೀಡಿದೆ. ಸೊ ಈಗ ಇರುವಂಥ ವಿಚಾರ ಯಾವ್ಯಾವ ರಾಜ್ಯಗಳಲ್ಲಿ ಮಾಡ್ತಾರೆ ಅಂತ ಹೇಳಿ. ಈಗ 3ನೇ ಹಂತದ SIR ಒಟ್ಟು 16 ರಾಜ್ಯಗಳಲ್ಲಿ ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈ SIR ಪ್ರಕ್ರಿಯೆ ನಡೆಯುತ್ತೆ. 3ನೇ ಹಂತದ SIR ವಿಶೇಷ ತೀವ್ರ ಪರಿಷ್ಕರಣೆಗೆ ಚಾಲನೆಯನ್ನ ನೀಡಲಾಗುತ್ತೆ. ಸೊ ಇದರಲ್ಲಿ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತೆಲಂಗಾಣ, ದೆಹಲಿ, ಹರಿಯಾಣ, ಚಂಡೀಗಢ, ಪಂಜಾಬ್, ಜಾರ್ಖಂಡ್, ಮೇಘಾಲಯ, ಒಡಿಶಾ, ಮಿಜೋರಾಂ, ಸಿಕ್ಕಿಂ, ಮಣಿಪುರ, ದಾದ್ರಾ ಮತ್ತು ನಗರ ಹವೇಲಿ, ಡಿಯು ಮತ್ತು ದಮನ್, ಉತ್ತರಾಖಂಡ ಜೊತೆಗೆ ಅರುಣಾಚಲ್ ಪ್ರದೇಶ, ನಾಗಾಲ್ಯಾಂಡ್ ಇಲ್ಲೆಲ್ಲವೂ ಕೂಡ ನಡೆಯುತ್ತೆ. ಈಗ ಪ್ರಮುಖವಾಗಿ ನಾವು ನಮ್ಮ ಕರ್ನಾಟಕದಲ್ಲೂ ಕೂಡ ಈಗ SIR ಪ್ರಕ್ರಿಯೆ ನಡೆಯುತ್ತೆ. ಅದರ ಜೊತೆಗೆ ಈಗ ನೆಕ್ಸ್ಟ್ ಎಲೆಕ್ಷನ್ ಇರುವಂಥದ್ದು ಪಂಜಾಬ್ನಲ್ಲಿ ಈಗ ಆಲ್ಮೋಸ್ಟ್ ಮುಂದಿನ ವರ್ಷ ಫೆಬ್ಬಲ್ಲಿ ಎಲೆಕ್ಷನ್ಸ್ ಕೂಡ ಆಗಬೇಕು. ಸೊ ಹಾಗಾಗಿ ಅದು ಕೂಡ ಬಹಳ ಪ್ರಾಮುಖ್ಯತೆಯನ್ನು ಈಗ ಪಡ್ಕೊಂಡಿದೆ. ಈಗ SIRನಲ್ಲಿ ಆಲ್ರೆಡಿ ನಾವು ಗಮನಿಸಿದ ಹಾಗೆ ಪಶ್ಚಿಮ ಬಂಗಾಳದಲ್ಲಿ ಏನಾಯಿತು ಅನ್ನುವಂಥದ್ದನ್ನು ನೋಡಿದ್ದೀವಿ. ಹತ್ತತ್ರ 1 ಕೋಟಿ ಹೆಚ್ಚು ಕಮ್ಮಿ 89 ಲಕ್ಷದಷ್ಟು ಮತದಾರರನ್ನು ಆ ಪಟ್ಟಿಯಿಂದ ತೆಗೆದುಹಾಕಲಾಗಿತ್ತು. ಯಾಕಂದರೆ ಸರಿಯಾಗಿ ಅವರು ಡಾಕ್ಯುಮೆಂಟ್ಸನ್ನು ಒದಗಿಸಿಲ್ಲ ಅಂತ ಹೇಳಿ. ಸೊ ಅದರಲ್ಲಿ ಅರ್ಧದಷ್ಟು ಜನ ಸುಮಾರು ಒಂದು 50 ಲಕ್ಷಕ್ಕೂ ಹೆಚ್ಚು ಕೇಸಸ್ಸನ್ನು ದಾಖಲು ಮಾಡಿದ್ದಾರೆ. ಸೊ ಇದೆಲ್ಲವೂ ಕೂಡ ಒಂದು ಕಡೆ ನಡೀತಾ ಇದೆ. ಸೊ ಅದರಿಂದಾಗಿ ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿಯಾಗಿ ನಡೀತು ಎಲೆಕ್ಷನ್ಸು, ಅದಾದ ನಂತರ ಬಂದಂಥ ರಿಸಲ್ಟ್ಸ್ ಎಲ್ಲವನ್ನೂ ಕೂಡ ಜನ ಗಮನಿಸಿದ್ದಾರೆ. ಸೊ ಈಗಿರುವಂಥದ್ದು SIR ಪ್ರಕ್ರಿಯೆ ನಡೆಯುವಂಥ ಕರ್ನಾಟಕದಲ್ಲಿ ಏನಾಗುತ್ತೆ ಅನ್ನುವಂಥದ್ರ ಬಗ್ಗೆ ಈಗ ಸಾಕಷ್ಟು ಕುತೂಹಲ ಈಗ ಮನೆ ಮಾಡ್ತಾ ಇದೆ. ಯಾಕಂದರೆ SIR ಈಗ ಏನು ಪರಿಷ್ಕರಣೆ, ಮತದಾರರ ಪಟ್ಟಿ ಪರಿಷ್ಕರಣೆಯನ್ನು ಮಾಡೋದಕ್ಕೆ ಆದೇಶವನ್ನು ಈಗಾಗಲೇ ನೀಡಲಾಗಿದೆ. ಸೊ ಇದ್ರ ಪ್ರಕಾರ ಈಗ ಯಾವ ರೀತಿಯಾಗಿ ನಡೆಯುತ್ತೆ, ಯಾರೆಲ್ಲರ ವೋಟರ್ ಲಿಸ್ಟಲ್ಲಿರುವಂಥ ಹೆಸರುಗಳು ಡಿಲೀಟ್ ಆಗುತ್ತೆ, ಮತ್ತೊಮ್ಮೆ ಹೋಗಿ ಡಾಕ್ಯುಮೆಂಟ್ಸನ್ನು ಕೊಟ್ಟು ನಿಮ್ಮ ವೋಟರ್ ಐಡಿಯಲ್ಲಿ ನಿಮ್ಮ ಹೆಸರುಗಳನ್ನು ಇದೆಯೋ ಇಲ್ವೋ ಅನ್ನುವಂಥದ್ದನ್ನು ನೋಡ್ಕೋಬೇಕಾಗುತ್ತೆ. ಇದೆಲ್ಲವೂ ಕೂಡ ಮುಂದಿನ ಹಂತದಲ್ಲಿ ಗೊತ್ತಾಗುತ್ತೆ. ಈಗ SIR ಒಂದು ಸತಿ ಸ್ಟಾರ್ಟ್ ಆದಾಗ ಯಾವ ರೀತಿಯಾಗಿ ಪ್ರಕ್ರಿಯೆ ನಡೆಯುತ್ತೆ, ಸೊ ಆಗ ಜನರು ಕೂಡ ಯಾವ ರೀತಿಯಾಗಿ ಇದಕ್ಕೆ ಸ್ಪಂದಿಸಬೇಕು ಎಲ್ಲವೂ ಕೂಡ ಮುಂದಿನ ಹಂತದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಸೊ ಮತದಾರರ ಪಟ್ಟಿಯ ಒಂದು ಪರಿಷ್ಕರಣೆ ಈಗ 16 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲೂ ಕೂಡ ನಡೆಸೋದಕ್ಕೆ ಆಯೋಗ ಸೂಚನೆಯನ್ನು ಈಗಾಗಲೇ ಕೊಟ್ಟಿದೆ. ನಾವು ಪ್ರತಿನಿಧಿ ಹರೀಶ್ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ. ಹರೀಶ್, ಈಗ 16 ರಾಜ್ಯಗಳು, ಅದರಲ್ಲಿ ನಮ್ಮ ಕರ್ನಾಟಕ ರಾಜ್ಯವೂ ಕೂಡ ಇದೆ. ಈಗ ನಾವು ಪಶ್ಚಿಮ ಬಂಗಾಳದಲ್ಲಿ ಏನಾಯಿತು ಅನ್ನುವಂಥದ್ದನ್ನು ನೋಡಿದ್ವಿ. ಹತ್ತತ್ರ 90 ಲಕ್ಷದಷ್ಟು ಮತದಾರರ ಪಟ್ಟಿಯಿಂದ ತೆಗೆದುಹಾಕಲಾಯಿತು ಈ SIR ಕಾರಣದಿಂದಾಗಿ. ಸೊ ಕರ್ನಾಟಕದಲ್ಲಿ ಏನಾಗುತ್ತಪ್ಪ ಅನ್ನುವಂಥ ಒಂದು ಆತಂಕ ಅಥವಾ ಆ ಒಂದು ಪ್ರಶ್ನೆಗಳು ಇದ್ದೇ ಇದೆ. ಹರೀಶ್, ಈಗ ಯಾವಾಗಲಿಂದ ಸ್ಟಾರ್ಟ್ ಆಗುತ್ತೆ, ಹೇಗೆ ನಡೆಯುತ್ತೆ ಈ ಪ್ರೊಸೀಜರ್? ಸೊ ಜನರು ಕೂಡ ತಮ್ಮ ಡಾಕ್ಯುಮೆಂಟ್ಸನ್ನು ಮತ್ತೊಮ್ಮೆ ಸಬ್ಮಿಟ್ ಮಾಡಿ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ಗುರುತು ಮಾಡ್ಕೋಬೇಕಾಗತ್ತಾ ಅಥವಾ ಹೇಗಿರುತ್ತೆ ಇದೆಲ್ಲವೂ ಕೂಡ ಈಗ ಹರೀಶ್? ಹೌದು ರಾಮನ್, ಈಗ ಕೇಂದ್ರ ಚುನಾವಣಾ ಆಯೋಗ 3ನೇ ಹಂತದ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಈಗ ಮುಂದಾಗಿರುವಂತಹದ್ದು. ಮೊದಲ 2 ಹಂತದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಾಗಿದೆ. ಈ ಹಂತದಲ್ಲಿ 3ನೇ ಹಂತದಲ್ಲಿ ಈಗ 16 ರಾಜ್ಯಗಳು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈಗ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಬೇಕು ಅನ್ನುವಂತಹದನ್ನ ಈಗ ಕೇಂದ್ರ ಚುನಾವಣಾ ಆಯೋಗ ಮಾಡಿರುವಂತಹದ್ದು. ಬಹು ಮುಖ್ಯವಾಗಿ ಈಗ ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಮತದಾರರ ಪಟ್ಟಿಯಲ್ಲಿ ಗೊಂದಲಗಳಿರುತ್ತೆ. ಕೆಲವ್ರ ಹೆಸರು ಪಟ್ಟಿಯಲ್ಲಿ ಬಿಟ್ಟೋಗಿರುತ್ತೆ, ಇನ್ನು ಕೆಲವರ ಹೆಸರು ಎರಡೆರಡು ಕಡೆ ಪಟ್ಟಿಯಲ್ಲಿ ಹೆಸರು ಇರುತ್ತೆ. ಇಂತಹ ಸಂದರ್ಭದಲ್ಲಿ ಅವೆಲ್ಲವನ್ನು ಕೂಡ ಒಂದು ಸರಿಯಾಗಿ ಪಟ್ಟಿಯನ್ನ ಮಾಡಬೇಕಾಗುತ್ತೆ. ಆ ಕಾರಣಕ್ಕೋಸ್ಕರ ಕೇಂದ್ರ ಸರ್ಕಾರ ಕೇಂದ್ರ ಚುನಾವಣಾ ಆಯೋಗ ಮತದಾರರ ಪಟ್ಟಿ ಪರಿಷ್ಕರಣೆಯನ್ನು ಮಾಡ್ತಾ ಇರುವಂತಹದ್ದು. ಪಶ್ಚಿಮ ಬಂಗಾಳದಲ್ಲೂ ಕೂಡ ಮತದಾರರ ಪಟ್ಟಿ ಪರಿಷ್ಕರಣೆ ಆಯಿತು. ಸುಮಾರು 95 ಲಕ್ಷಕ್ಕೂ ಹೆಚ್ಚು ಮತದಾರರನ್ನ ಪಟ್ಟಿಯಿಂದ ತೆಗೆಯಲಾಗಿದೆ ಅನ್ನುವಂತ ಆರೋಪ ಕೂಡ ಇದೆ. ಮತ್ತೆ ಕೇಂದ್ರ ಸರ್ಕಾರ ತಮಗೆ ಬೇಕಾದ ರೀತಿಯಲ್ಲಿ ಚುನಾವಣಾ ಆಯೋಗವನ್ನ ಬಳಸ್ಕೊಳ್ತಾ ಇದೆ. ತಮಗೆ ಬೇಕಾದಂತಹ ಮತದಾರರನ್ನ ಪಟ್ಟಿಯಲ್ಲಿ ಉಳಿಸ್ಕೊಂಡು ಬೇಡದೇ ಇರತಕ್ಕಂತಹ ಅಂದ್ರೆ ಯಾರು ಮತ ಹಾಕಲ್ಲ ಅಂತಹ ಮತದಾರರನ್ನ ಪಟ್ಟಿಯಿಂದ ಹೊರಗಿಡುವಂತಹ ಆರೋಪಗಳು ಕೂಡ ಇರುವಂತಹದ್ದು. ಒಂದ್ ಕಡೆ ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ಈಗ ಪಶ್ಚಿಮ ಬಂಗಾಳದ ಸರ್ಕಾರ ಅಂದ್ರೆ ಹಿಂದಿನ ಸರ್ಕಾರ ಏನು ಕೇಸನ್ನ ದಾಖಲಿಸಿತ್ತು, ಆ ಒಂದು ಪ್ರಕ್ರಿಯೆಗಳಿಗೆ ನಡೀತಾ ಇದೆ. ಇದ್ರ ಮಧ್ಯದಲ್ಲೇ ಈಗ 3ನೇ ಹಂತದ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಕೇಂದ್ರ ಚುನಾವಣಾ ಆಯೋಗ ಮುಂದಾಗಿದೆ. 16 ರಾಜ್ಯಗಳು, ಜಮ್ಮು ಕಾಶ್ಮೀರದಿಂದ ಹಿಡಿದು ಹಿಮಾಚಲ ಪ್ರದೇಶ, ಕರ್ನಾಟಕ ಸೇರಿದಂತೆ 16 ರಾಜ್ಯಗಳಲ್ಲಿ ಈ ಒಂದು ಮತದಾರರ ಪಟ್ಟಿ ಪರಿಷ್ಕರಣೆ ನಡೆಯುತ್ತೆ. ಹಿಂದೆ ಕೇರಳದಲ್ಲೂ ಕೂಡ ನಡೆದಿತ್ತು, ಮತ್ತೆ ತಮಿಳುನಾಡಲ್ಲೂ ಕೂಡ ನಡೆದಿತ್ತು. ಅಲ್ಲೂ ಕೂಡ ಒಂದಷ್ಟು ಮತದಾರರ ಪಟ್ಟಿಯಿಂದ ಹೆಸರುಗಳನ್ನ ಕೈ ಬಿಡಲಾಗಿತ್ತು, ಒಂದಷ್ಟು ಹೆಸರುಗಳನ್ನು ಕೂಡ ಸೇರಿಸಲಾಗಿತ್ತು. ಕೆಲವರದು ಮತದಾರರ ಪಟ್ಟಿಯಲ್ಲಿ ಏನಾಗಿರುತ್ತೆ ಅಂದ್ರೆ 2 ರಾಜ್ಯಗಳಲ್ಲಿ ಇರುತ್ತೆ,
ಮತ್ತೆ ಎರಡೆರಡು ವಿಧಾನಸಭಾ ಕ್ಷೇತ್ರಗಳಲ್ಲಿರುತ್ತೆ, ಮತ್ತೆ ಸಾವನ್ನಪ್ಪಿದವರ ಹೆಸರು ಕೂಡ ಮತದಾರರ ಪಟ್ಟಿಯಲ್ಲಿ ಇರುತ್ತೆ. ಹೀಗೆ ಅನೇಕ ಗೊಂದಲಗಳು ಪಟ್ಟಿಯಲ್ಲಿರ್ತವೆ. ಅವೆಲ್ಲವನ್ನು ಕೂಡ ಸರಿ ಮಾಡುವಂತಹ ಪ್ರಕ್ರಿಯೆಗೆ ಈಗ ಕೇಂದ್ರ ಚುನಾವಣಾ ಆಯೋಗ ಈ ಹಿಂದೆನೆ ಚಾಲನೆಯನ್ನು ಕೊಟ್ಟಿತ್ತು. ಅದು 2 ಹಂತದಲ್ಲಿ ಈಗ ಮುಗಿದೋಗಿದೆ ಬೇರೆ ಬೇರೆ ರಾಜ್ಯಗಳಲ್ಲಿ. ಈಗ 3ನೇ ಹಂತದಲ್ಲಿ ಈಗ ಮಾಡ್ತಾ ಇರುವಂತದ್ದು. ಅದು 16 ರಾಜ್ಯಗಳಲ್ಲಿ ಈ ಪ್ರಕ್ರಿಯೆ ನಡೆಯುತ್ತೆ. ಹೀಗಾಗಿ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಆಯಾ ರಾಜ್ಯಗಳಲ್ಲಿ ಯಾವ್ಯಾವ ಸರ್ಕಾರಗಳಿದಾವೆ ಅವು ಅಲರ್ಟ್ ಆಗಿರುವಂತದ್ದು. ಅಂದ್ರೆ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡುವಂತ ಸಂದರ್ಭದಲ್ಲಿ ಮತದಾರರು ಅಂದ್ರೆ ಯಾವ ಪಕ್ಷಕ್ಕೆ ಎಷ್ಟು ಮತ ಹಾಕ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ನಿರ್ಧಾರ ಆಗಿರುತ್ತೆ. ಅಂದ್ರೆ ಅದನ್ನ ಯಾರು ಅಧಿಕಾರದಲ್ಲಿರ್ತಾರೆ ಅವ್ರಿಗೆ ತಮಗೆ ಬೇಕಾದ ರೀತಿಯಲ್ಲಿ SIR ಮಾಡಿಸ್ಕೊಳ್ತಾರೆ ಅನ್ನುವಂಥ ಆರೋಪ ಕೂಡ ಇರೋದ್ರಿಂದ ಕರ್ನಾಟಕದಲ್ಲಿ ಕೂಡ ರಾಜಕೀಯ ಪಕ್ಷಗಳು ಜನರಲ್ಲಿ ಜಾಗೃತಿಯನ್ನು ಕೂಡ ಮಾಡ್ತಾ ಇರುವಂತಹದ್ದು. ಈಗ ಕಾಂಗ್ರೆಸ್ ಕೂಡ ಜನರಲ್ಲಿ ಜಾಗೃತಿಯನ್ನ ಮಾಡ್ತಾ ಇದೆ. ಮತ್ತೆ ಕೇರಳದಲ್ಲೂ ಕೂಡ SIR ಆದಂತ ಸಂದರ್ಭದಲ್ಲಿ ಅಲ್ಲಿ ಕೂಡ ಜನರಿಗೆ ಜಾಗೃತಿಯನ್ನ ಮಾಡಲಾಯಿತು. ಮತದಾರರ ಪಟ್ಟಿಯಲ್ಲಿ ಹೆಸರು ಇರುವಂತಹದ್ದು ಎಷ್ಟು ಮುಖ್ಯ ಅನ್ನುವಂಥದ್ದು ಕೂಡ ಜನರಿಗೆ ಹೇಳಲಾಯಿತು. ಮತ್ತೆ ಮತದಾರರ ಪಟ್ಟಿಯಲ್ಲಿ ಹೆಸರು ಇರಬೇಕು ಅಂತಂದ್ರೆ ಒಂದಷ್ಟು ನಿರ್ದಿಷ್ಟ ಅಡ್ರೆಸ್ ಪ್ರೂಫ್ಗಳನ್ನ ಕೊಡಬೇಕಾಗತ್ತೆ. ಮತ್ತೆ ಮತದಾರರ ಪಟ್ಟಿಯಲ್ಲಿ ಎರಡೆರಡು ಹೆಸರಿದ್ದದ್ದು ಒಂದು ಡಿಲೀಟ್ ಆಗುತ್ತೆ, ಮತ್ತೊಂದು ಉಳ್ಕೊಳ್ಳುತ್ತೆ. ಹೀಗೆ ಅನೇಕ ರೀತಿಯಲ್ಲಿ ಅಡ್ರೆಸ್ ಪ್ರೂಫ್ಗಳನ್ನ ಕೊಟ್ಟು ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನ ಸೇರಿಸ್ಕೊಳ್ಬೇಕಾಗತ್ತೆ. ರೆಹಮಾನ್. ಎಸ್, ಥ್ಯಾಂಕ್ ಯು ಹರೀಶ್.